ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತೇನಪ್ಪ ಅಂದರೆ ಮನಸ್ಸಿನ ಭಾವನೆಗಳು ಅಂದರೆ ನಾನು ಹೊಟ್ಟೆ ಹಸಿದಾಗ ತಕ್ಷಣ ಹೋಗಿ ಅಡುಗೆ ಏನು ಅಂತ ನೋಡ್ತೇವಲ್ಲ, ಹಾಗಾಗಿಬಿಟ್ಟು ನಾನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಮಾತು ಕೇಳಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಟ್ಟೆ ಹಸಿವಾದಾಗ ತಕ್ಷಣ ಹೋಗಿ ಅಡುಗೆ ಮನೆಯಲ್ಲಿ ಇವತ್ತು ಸ್ಪೆಷಲ್ ಏನು ಅಂತ ನೋಡೋದು ನಾವು ಅಲ್ವಾ. ನೋಡುವ ನಾವು ಅಲ್ಲಿ ಅಡಗಿರುವ 4 ಅದ್ಭುತ ವಿಷಯಗಳನ್ನು ತಿಳಿಯುವೇನು. ಅಕ್ಕಿ ಬೆಂದು ಅನ್ನ ಆಗುವ ತನಕ ಕಾಯುವ ಸಹನೆ ನಮಗೆ ಬೇಕು. ಒಲೆಯಿಂದ ಬೇಗ ತೆಗೆದರೆ ಅನ್ನ ಬೆಂದಿರುವುದಿಲ್ಲ, ನಿಧಾನವಾಗಿ ತೆಗೆದರೆ ಅನ್ನ ಸೀದೆ ಹೋಗುತ್ತದೆ. ಹಾಗೆ ಬದುಕಿನಲ್ಲಿ ಪ್ರತಿಯೊಂದು ಕನಸುಗಳಿಗೂ ಸಮಯ ಕೊಡಬೇಕು. ಸರಿಯಾದ ಪರಿಶ್ರಮವಿದ್ದರೆ ನಿಮ್ಮ ಸಮಯ ಖಂಡಿತ ಬಂದೇ ಬರುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಮಸಾಲೆ ಹಾಕಿದರೆ ಅಡುಗೆ ಹಾಳಾಗುತ್ತೆ ಅಲ್ವಾ. ಮಸಾಲೆ ಜಾಸ್ತಿ ಆಗಿದರೆ ಅಡುಗೆ ಹಾಳಾಗುತ್ತೆ, ಕಡಿಮೆ ಹಾಕಿದರೆ ಅಡುಗೆ ಸಪ್ಪೆಯಾಗುತ್ತದೆ. ಹಾಗೆ ಬದುಕಿನಲ್ಲೂ ಆಸೆ ಆಕಾಂಕ್ಷೆಗಳ ಸಮಯತೋಲನೆಯ ನೆಮ್ಮದಿಯ ರಹಸ್ಯ. ಅತಿಯಾದರೆ ಆಸೆ ಜೀವನವನ್ನೇ ಹಾಳು ಮಾಡುತ್ತದೆ ಅಲ್ವಾ. ರುಚಿಯಾದ ಅಡುಗೆಯನ್ನು ಮಾಡುವುದು ಅಗ್ನಿಯ ಸಹಾಯದಿಂದ ಅಲ್ಲಿ ಏಕಾಗ್ರತೆ ಕಳೆದುಕೊಂಡರೆ ದೊಡ್ಡ ಅನಾಹುತವೇ ಆಗಿಬಿಡುತ್ತದೆ. ಹಾಗೆ ನಿಮ್ಮ ಬದುಕಿನ ಗುರಿಗಳನ್ನು ಏಕಾಗ್ರತೆ ಬಹಳ ಮುಖ್ಯ ಅಲ್ವಾ. ಏನಾದರೂ ಏಕಾಗ್ರತೆ ತಪ್ಪಿದರೆ ನಿಜವಾಗಲೂ ಜೀವನವೇ ಹಳ್ಳಿಯನ್ನೇ ತಪ್ಪಿ ಬಿಡುತ್ತದೆ. ಸರಳವಾದ ಊಟವು ಪ್ರೀತಿಯಿಂದ ನೀಡಿದರೆ ವಿಶಿಷ್ಟವಾಗಿರುತ್ತದೆ. ಹಾಗೆ ನಮ್ಮ ನಡೆ ನುಡಿ ಸರಳವಾಗಿದ್ದರೆ ಸಾಕು. ಸಂಬಂಧಗಳನ್ನು ಬಳಸುವುದಕ್ಕೆ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನು ಅಗತ್ಯ ಮತ್ತು ಇಲ್ವೇ ಇಲ್ವಾ. ನಾಳೆ ಬೆಳಿಗ್ಗೆ ಅಡುಗೆ ಮನೆಗೆ ಕಾಲಿಟ್ಟಾಗ ಈ ವಿಷಯಗಳನ್ನು ಒಂದು ಸಾರಿ ಗಮನಿಸಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಸಮಯ ತಕ್ಕಂತೆ ಸರಿಯಾದ ಎಲ್ಲ ಊಟ ಬಡಿಸುವ ನಿಮ್ಮ ತಾಯಿ ನಿಮ್ಮ ಹೆಂಡತಿ. ಅಡುಗೆ ಮಾಡಿದವರಿಗೆ ಮೆಚ್ಚುಗೆ ಮಾತು ಹೇಳುವುದನ್ನು ಮಾತ್ರ ಖಂಡಿತ ಮರಿಬೇಡಿ. ನಿಮಗೆ ಅಡುಗೆ ಮನೆ ಕಲಿಸಿದ್ದು ಒಂದು ಮುಖ್ಯ ಪಾಠ ಯಾವುದು ಅನ್ನುವುದು ನೋಡಿ ಸ್ನೇಹಿತರೆ. ಇದು ಮಾತು ನಿಮ್ಗೆ ಹೇಗೆ ಅನ್ನಿಸ್ತು? ನನ್ನ ಭಾವನೆ ಬಗ್ಗೆ ನಾನು ಈ ಮಾತನ್ನು ಹೇಳಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನನ್ನ ಅನಿಸಿಕೆ ನಾನು ಹಂಚಿಕೊಂಡಿದ್ದೀನಿ. ಹೊಟ್ಟೆ ಹಸಿದಾಗ ತಕ್ಷಣ ಹೋಗಿ ಅಡುಗೆ ಮನೆಯಲ್ಲಿ ಇವತ್ತಿನ ಸ್ಪೆಷಲ್ ಏನು ಅಂತ ನಾವು ನೋಡ್ತೇವಲ್ವ. ಅದ್ರಗೋಸ್ಕರ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡೋಣಂತ ನನ್ನ ಅನಿಸಿಕೆ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮ್ಗೇನಾದರೂ ತಪ್ಪಾದರೆ ವಿಡಿಯೋದಲ್ಲಿ ಕ್ಷಮೆ ಇರಲಿ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.